ನಾನು ಬೇರೆ ಎಲ್ಲ ವಿಷಯನೂ ಒಪ್ಕೊತೀನಿ. ಆದರೆ ನನ್ನ ಸತ್ 25 ವರ್ಷ ಆಯಿತು ಅನ್ನೋದು ಮಾತ್ರ ನಂಬಿಕೆನೇ ಬರ್ತಿಲ್ಲ. ನನ್ನ ಫ್ರೆಂಡ್ಸ್ ಪುನರ್ಜನ್ಮ ಅಂದರೆ ಕಾಮಿಡಿ ಅಂತ ನಗ್ತಿದ್ದು ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಥರ ಆಯ್ತಲ್ಲ. ನಾನು ಸತ್ತೋಗಿದ್ದೆ ಅಂದರೆ ವಾಟ್ ಡಸ್ ದಟ್ ಮೀನ್? ಇದು ಹೇಗೆ ಸಾಧ್ಯ? ಮೋಸ್ಟ್ಲಿ ಆ ಕಾವೇರಿ ಅನ್ನೋಳು ಬೇರೆ ಯಾರಾದರೂ ಇರ್ಬೋದಾ? ನನ್ನ ನೋಡಿ ಆ ಮುದುಕ ಕನ್ಫ್ಯೂಸ್ ಮಾಡ್ಕೊಂಡ. ಇಂಥ ನೆನಪುಗಳು, ಆ ಕಾವೇರಿಯನ್ನು ಹುಡುಗಿ ಕತೆ ನನಗೆ ಮಾತ್ರ ಯಾಕೆ ಬೀಳುತ್ತೆ? ಇದೇ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಇದು ಕಾವೇರಿ ಪುನರ್ಜನ್ಮನಾ? ಅಂದ್ರೆ ನಾನು ಕಾವೇರಿನಾ? ನಾನು ಮತ್ತೆ ಹುಟ್ಟಿ ಬಂದಿದ್ದೀನಾ? ಇದೇ ನಿಜ ಆಗಿದ್ರೆ ಮತ್ತೇನಾಯ್ತು ಮೆಂಟ್ಲಿಗೆ? ಮತ್ತೆ ಸುಮ್ಮನೆ ನಿಂತಿದ್ದಾಳಲ್ಲ. ವಸುಂಧರಾ, ಮತ್ತೇನಾಯ್ತು ನಿನ್ಗೆ? ಯಾಕೆ ಹಿಂಗ್ ನಿಂತಿದ್ಯಾ? ಅದು ರಿಸರ್ಚ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇನ್ನು ಏನ್ ಮಾಡ್ಬೇಕು ಅಂತ ತೋರಿಸ್ತಾನೆ ಇಲ್ಲ. ಇಲ್ಲ, ನನ್ನ ಪ್ರಕಾರ ನೀನು ರಿಸರ್ಚ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೀನು ಯೋಚನೆ ಮಾಡ್ತಾ ಇರೋ ವಿಷಯನೇ ಬೇರೆ ಇದೆ. ಮತ್ತೆ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅನ್ಕೊಂಡೆ? ನನ್ನ ಬಗ್ಗೆ ಅಂದ್ರೆ ನಮ್ಮ ಬಗ್ಗೆ. ಮದ್ವೆ ಆದ್ಮೇಲೆ ನಾವೆಲ್ಗೆ ಹೋಗ್ಬೇಕು ಅಂತ ತಾನೆ? ಹಾ ಹಾ. ಮತ್ತ್ಯಾಕೆ ನಿನ್ನ ಎಕ್ಸ್ಪ್ರೆಷನ್ಸ್ಗಳು ಡೌಟ್ ಬರೋ ಆಗಿದೆ? ಏಯ್, ಮತ್ತೆ ಆ ಬಿಕಾರಿ ಆದಿತ್ಯನ ಮದ್ವೆ ಆಗೋ ಯೋಚನೆ ಮಾಡ್ತಾ ಇಲ್ಲ ತಾನೆ? ಇನ್ನೂ ಒಂದ್ಸಲಿ ವಾರ್ನ್ ಮಾಡ್ತಾ ಇದ್ದೀನಿ ನಿನ್ಗೆ. ಛೇ, ಥೂ, ಅದೇನು ಅಂತ ಕೆಟ್ಟ ಯೋಚನೆ ಎಲ್ಲ ನಿನ್ ತಲೆಗೆ ಮಾತ್ರ ಬರುತ್ತೆ. ಏನ್ ಕೊಳಕ್ ಮನ್ಸೋ ನಿಂದು. ನಾನು ಸತ್ರು ಕೂಡ ಅವನ ಬಗ್ಗೆ ಅಂತ ಯೋಚನೆ ಸಹ ಮಾಡಲ್ಲ. ನೀನ್ ಯಾಕೆ ಒಂಥರ ಆಡ್ತಿದ್ಯಾ? ಹೇಳದ್ನಲ್ಲ, ಇನ್ನೂ ರಿಸರ್ಚ್ ಪ್ಲಾನ್ ಇದಾವೆ. ಇನ್ನೂ ಸ್ವಲ್ಪ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಮೇಲೆ ಊರಿಗೆ ಹೊರಡೋಣ. ಇನ್ನು ಏನ್ ಹೇಳಿ ನಾನು? ಹೇಳು. ಹಾ, ಹಂಗಾದ್ರೆ ಓಕೆ. ಈ ರಿಸರ್ಚ್ನ ಎಷ್ಟು ಬೇಕಾದ್ರೂ ಮಾಡು. ಅದನ್ ಬಿಟ್ಟು ಬೇರೆ ರಿಸರ್ಚ್ ಅಂತ ಬುದ್ಧಿ ಏನಾದ್ರೂ ಖರ್ಚು ಮಾಡಕ್ ಹೋದ್ಯೋ, ಟಾರ್ಚರ್ ಕೊಟ್ಟು ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಟೇಕ್ ಕೇರ್. ನಾನೇ ರಾಜಕುಮಾರ, ನಾನೇ ರಾಜಕುಮಾರ. ಆಹಾಹ, ಯಪ್ಪ, ಏನು ಬಂಗ್ಲೆ ಗುರು ಇದು? ಇದೇನು ವರ್ಮನ್ ಬಂಗ್ಲೆನೋ ಇಲ್ಲ ರಾಮ್ ಗೋಪಾಲ್ ವರ್ಮ ಸಿನಿಮಾದ ಭೂತ್ ಬಂಗ್ಲೆನೋ ಗೊತ್ತಾಗ್ತಿಲ್ಲ. ಈ ಬಂಗ್ಲೆ ಒಳಗಡೆ ಓಡಾಡಕ್ಕೆ ಒಂದು ಗಾಡಿ ಬೇಕಲ್ಲ ದೊರೆ. ಆಹಾ, ಸಿನಿಮಾದವ್ರಿಗೇನಾದ್ರು ಈ ಬಂಗ್ಲೆ ಸಿಗಬೇಕು, ಎಡವಾಕ್ಬಿಡ್ತಾರೆ. ಅದೇ ನಮ್ಮ ಮನೆ, ಎಡವುದ್ರೆ ಸಾಕು, ಬಾತ್ರೂಮಲ್ಲಿ ಬಿದ್ದು. ಹೇ ಸಂಜು, ನೀನಾ ಇಲ್ಲಿಗೆ ಯಾಕೋ ಬಂದಿದೀಯಾ? ಏಯ್ ಸಂಜು, ನೀನ್ ಯಾಕೋ ಬರಕೋದೆ ಈ ರಾಕ್ಷಸರ ಮನೆಗೆ? ನಿನ್ಗೇನು ಕೆಲಸ ಇಲ್ಲಿ? ಏ ಸಂಜು, ಅರೆ ಸಂಜುನೂ ಹೌದು ಅಲ್ವಾ? ಇನ್ನು
ಸಂಜುನೇ ಗುರುತು ಸಿಗ್ಲಾರ್ದಷ್ಟು ಬದಲೇನಾಗಿಲ್ಲ ಇವನು. ಅನ್ಕೊಂಡ್ಗೂ ಏನು ವಯಸ್ಸಾಗಿಲ್ಲ. ಅಲ್ಲ, ಈ ಮನೇಲಿ ಏನಾದ್ರು ಮಾಡೋಣ ಅಂದರೆ ಮಾಡಕ್ಕೆ ಒಂದು ಕೆಲಸನೂ ಇಲ್ವಲ್ಲ ದೇವರು. ಮನೆಯೆಲ್ಲ ಜಾಲ ಆಡಕ್ಕೆ ನೋಡ್ತಿದ್ದಾನಲ್ಲಪ್ಪ, ಇವನಿಗೆ ಇದು ಕೆಲಸ ಇಲ್ಲಿ. ಈ ಮನೇಲಿ ಯಾರು ಗೊತ್ತಿದ್ದಾರೆ ಇವನಿಗೆ? ನನ್ನ ನೋಡೋಕೆ ಬಂದಿಲ್ಲ ಇವನು. ಹಾಗಾದರೆ ಹಾಂ, ಅಡುಗೆ ಮನೆಗೆ ಹೋಗ್ಬಿಟ್ಟು ಇನ್ನೂ ಏನೇನು ತಿನ್ನಕ್ಕೆ ಬ್ಯಾಲೆನ್ಸ್ ಇದೆ ಅಂತ ನೋಡ್ಕೊಂಬಂದ್ಬಿಡ್ಬೇಕು. ಒಂದೇ ಇರು, ನಿಮ್ಗೆ 2 ಕೊಟ್ಟು ವಾಪಸ್ ಕಳಿಸ್ತೀನಿ, ಅದೇ ಸರಿ. ರಾಜ್ಕುಮಾರ್, ಅಟ್ಯಾಕ್ ಕಿಚನ್. ನೀವೇ ಸಿಕ್ಬಿಟ್ರಾ? ಯಾರ ಹತ್ರ ಮಾತಾಡ್ತಿದ್ದೆ? ನಾನು ಯಾರ ಹತ್ರ ಮಾತಾಡಲಿ ಸರ್? ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೆ. ಅದು ಏನು ಗೊತ್ತಾ ಸರ್, ನನಗಿಲ್ಲೇನು ತೊಂದರೆ ಆಗ್ತಿಲ್ಲ, ಎಲ್ಲ ನನ್ನ ಸಖತ್ತಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳ್ತಿದ್ದೆ ಅಷ್ಟೇ. ಏಯ್, ಇಲ್ಲಿರೋಷ್ಟು ದಿನ ನೀನು ಆದಿತ್ಯ, ಹೊರಗಿನ ಪ್ರಪಂಚದ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಂಗಿಲ್ಲ, ಯಾರಿಗೂ ಫೋನ್ ಮಾಡಂಗಿಲ್ಲ. ಸರ್ ಏನು ಸರ್ ಹಿಂಗೆ ಹೇಳ್ಬಿಟ್ರಿ? ನಾನು ಯಾರ ಹತ್ರ ಮಾತಾಡಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಇರಲ್ಲ ಸರ್, ನಿದ್ದೆನೇ ಬರಲ್ಲ ನನಗೆ. ಈ ಮನೇಲಿ ನೋಡಿದ್ರೆ ಎಲ್ಲರೂ ಅಂತಿರ್ತೀರಾ. ಏಯ್, ತಲೆ ಹರಟೆ ಮಾತಾಡಬೇಡ. ಇನ್ನೊಂದು ಸಲ ಫೋನ್ ಯೂಸ್ ಮಾಡಿದ್ರೆ ಫೋನು ನೀನು ಇಬ್ರು ನೀರು ಪಾಲಾಗ್ತೀರಾ ಅಷ್ಟೇ. ಇವನೇನಪ್ಪ ನಮ್ಮ 2ನೇ ಕ್ಲಾಸ್ PT ಮಾಸ್ಟರ್ ಅಂಬೇಗೌಡ ಆಡ್ದಂಗೆ ಆಡ್ತಾನದ. ಹಾಂ, ಏನು? ಓಕೆ ಓಕೆ ಅಂದೆ ಸರ್. ಯಾಕೆ ಹಿಂಗೆಲ್ಲ ಗುಟ್ಟು ಮಾಡ್ತಿದ್ದಾರೆ? ಇಲ್ಲಿ ಒಬ್ರು ನಾರ್ಮಲ್ ಆಗಿ ಮಾತಾಡೋದೇ ಇಲ್ಲ, ಏನೋ ದೊಡ್ಡ ಪುಡಾಂಗಳ ಥರ ದೌಲತ್ತಲ್ಲೇ ಮಾತಾಡ್ತಾರೆ. ಏನು ಕೇಳಿದ್ರು ಸರಿ ಹೇಳಲ್ಲ. ಏನಿರ್ಬೋದು? ಸಂಜು, ಅಪ್ಪ, ಹೇಗಿದ್ಯಪ್ಪ? ಕಟ್ಕರ್ ಮನೇಲಿ ಬದುಕಿರೋಷ್ಟು ದಿವಸ ಕೊಪ್ಕೊಂಡಿರ್ಬೋದು ನೋಡು ಕುರಿ, ಹೆಂಗಿದ್ದೀನಿ. ಅಲ್ವೋ ಮಗನೇ, ನೀನು ಯಾಕೋ ಬಂದೆ ಇಲ್ಲಿಗೆ? ನಿಂಗೇನೋ ಕೆಲಸ ಇಲ್ಲಿ? ಅಪ್ಪ, ನಾನಿಲ್ಲಿ ಒಂಥರ ಕೆಲ್ಸದವನು ಅಲ್ಲ, ಒಂಥರ ಯಜಮಾನ. ಇದೊಂಥರ ಡಿಫ್ರೆಂಟ್ ಅಪ್ಪ, ಸ್ಪೆಷಲ್ ಕೆಲಸ ಇದು. ಏನು ನಂಗೆ ಒಂದು ಅರ್ಥ ಆಗ್ತಿಲ್ಲ ಮಗನೇ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀಯ, ಅವರು ನಿಂಗೆ ಉಪಚಾರ ಮಾಡ್ತಾರೆ. ನೋಡಿದ್ರೆ ಆದಿತ್ಯಪ್ಪನ ಬಟ್ಟೆ ಬೇರೆ ಹಾಕ್ಕೊಂಡು ಓಡಾಡ್ತೀಯ. ಏನೋ ಇದೆಲ್ಲ? ಅಪ್ಪ, ಡ್ರೈವರ್ ಕೆಲಸ ಬಿಟ್ಬಿಟ್ಟು ಬಂದಿದ್ದೀನಿ ಅಂದರೆ ಸುಮ್ಮನೆ ಬಂದಿರಲ್ಲ ಅಲ್ವಾ? ಈ ಮನೆಯವರು ಒಂದು ಆಫರ್ ಕೊಟ್ಟಿದ್ದಾರಪ್ಪ. ಆಪರ? ಹಾಂ. ಅದೇನು ಆಪರ? ಏಯ್, ಆಪರ ಗಿಪರ ಎಲ್ಲ ತಿನ್ನಕ್ಕೆ ಹೋಗ್ಬೇಡ. ಈ ಮನೇಲಿ ಏನು ಕೊಟ್ಟರು ತಿನ್ಬೇಡ. ವಿಷ ಬೆರೆಸ್ಕೊಟ್ಬಿಟ್ಟಾರು ನನ್ನ ಮಗನಿಗೆ. ಅಪ್ಪ, ಆಫರ್ ಅಂದರೆ ತಿನ್ನೋ ವಸ್ತು ಅಲ್ಲಪ್ಪ, ಅದು ಒಂದು ಒಳ್ಳೆ ಸಂಬಳ ಇರುವಂಥ ಕೆಲಸ. ಕೆಲಸನ? ಹಾಂ. ನಿನ್ಗೇನು ಬರುತ್ತೋ ಕೆಲಸ? ಎದೆ ಹೇಳಿದ್ರು 3 ಅಕ್ಷರ ಇಲ್ಲ. ಕಾರ್ ಓಡಿಸೋದು ಬಿಟ್ಟು ಇನ್ಯಾವ ಕೆಲಸ ಬರುತ್ತೆ ನಿನಗೆ? ಅಪ್ಪ, ಹೀಗೆಲ್ಲ ಮಾನಹಾನಿ ಮಾಡಬೇಡ, ಸರಿ ಇರಲ್ಲ ಮತ್ತೆ.
ಮತ್ತು ಇನ್ಯಾವ ಪುರುಷಾರ್ಥಕ್ಕೆ ಅವ್ರು ನಿನ್ನ ಇಲ್ಲಿ ಕರ್ಕೊಂಬಂದಿರೋದು? ಅದೇನೋ ಗೊತ್ತಿಲ್ಲಪ್ಪ. ಅವ್ರು ಹೇಳ್ದಂಗೆ ಕೇಳಿದ್ರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದರು. 10 ಲಕ್ಷನಾ? ಹಾಂ. ಇದೇನಪ್ಪ 1 ಸೆಕೆಂಡ್ಗೆ 3 ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ? ಅಷ್ಟೆಲ್ಲ ಸೀನ್ ಇಲ್ಲ. ಅವ್ರೊಂದು ಕೆಲಸ ಕೊಟ್ಟಿದ್ದಾರೆ, ನಾನು ಒಪ್ಕೊಂಡಿದ್ದೀನಿ. ಅದನ್ನು ಮಾಡಿ ಮುಗಿಸ್ಮೇಲೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ದಾರೆ. ನಿಮಗೆ ಮದುವೆ ಮಾಡ್ಬೇಕಲ್ಲ, ಇಷ್ಟೇ ಮ್ಯಾಟ್ರು. ಅದೆಲ್ಲ ಸರಿ ಕಣೋ ಸಂಜು, ಆದರೆ ಇಲ್ಲಿ ನೀತಿ ನಿಯಮ ನಿನಗೆ ಗೊತ್ತಿಲ್ಲ, ಯಾರೂ ಸರಿ ಇಲ್ಲ, ನಿನಗೆ ಹೊಂದ್ಕೊಳಕ್ಕಾಗಲ್ಲ ಕಣೋ. ಏನಪ್ಪ ಅದು ನಾನು ಕಾಣದೇ ಇರೋದು? ಈ ಮನೆಯವ್ರಿಗೆ ನೀನು ನನ್ನ ಮಗ ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಬಿಡಲ್ಲ ಕಣೋ, ಕೊಂದಾಕ್ಬಿಡ್ತಾರೆ ಆಮೇಲೆ ನನ್ನನ್ನು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಅವ್ರ ದುಡ್ಡಿಗೆ ಮೋಸ ಆಗ್ದಂಗೆ ಕೆಲಸ ಮಾಡ್ತೀನಿ. ಅದು ಬಿಟ್ಟು ಅಪ್ಪ ಅನ್ಬೇಡ ಅದನ್ಬೇಡ ಅಂದ್ರೆ ಆಗಲ್ಲ. ನೀನು ನಮ್ಮ ಅಪ್ಪ, ನಾನು ನಿನ್ನ ಮಗ ಅಷ್ಟೇ, ಮುಗ್ದೋಯ್ತು, ಯಾರೂ ಕೇಳಂಗಿಲ್ಲ. ಅಯ್ಯೋ, ಸರಿ ಮಾಡ್ಬಿಡುತ್ತೆ. ಓಕೆ ಸರಿನಾ? ಇದೊಂದೇ ಒಂದು ಟ್ಯಾಬ್ಲೆಟ್ ತಿನ್ನು, ನಿನ್ನ ಗಾಯ ಇಮಿಡಿಯೇಟಾಗಿ ಮಾಯ ಆಗ್ಬಿಡುತ್ತೆ. ಓಕೆ ತಿನ್ನು ವಸುಂಧರ. ವಿಶ್ವಜಿತ್ ಪ್ಲೀಸ್ ಹೀಗೆಲ್ಲ ಬಲವಂತ ಮಾಡಬೇಡ ಪ್ಲೀಸ್. ಅರೆ ನಿಂಗೆ ಆರಾಮಾಗದು ಬೇಡವಾ? ಪ್ಲೀಸ್ ನುಂಗು ವಸುಂಧರ, ನುಂಗು. ಮುಚ್ಕೊಂಡು ನುಂಗೆ. ಇದೇ ಆದಿತ್ಯ ಮಾಡಿದ್ರೆ ನಿನಗೆ ಆರೈಕೆ, ನಾನು ಮಾಡಿದ್ರೆ ಹಿಂಸೆ ಅಲ್ಲ? ಹಿಂಸೆ. ಹೇಳು, ಅವ್ನು ನಿನ್ಗೆ ಹೆಂಗ್ ಮಾತಾಡಿ ನುಂಗಿಸ್ತಿದ್ದ ಅಂತ ಹೇಳು, ನಾನು ಹಂಗೆ ನುಂಗಿಸ್ತೀನಿ. ಹೇಳಲೇ. ಅಯ್ಯೋ, ಐಮ್ ಸಾರಿ ವಸುಂಧರ, ಐಮ್ ರಿಯಲಿ ಸಾರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಹುಚ್ಚನ್ ಥರ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ವಸುಂಧರ, ಪ್ಲೀಸ್. ನನಗೆ ಪ್ರೀತಿ ತೋರ್ಸಕ್ ಬರಲ್ಲ, ಆದ್ರೆ ಎಲ್ರಿಗಿಂತ ಜಾಸ್ತಿ ಪ್ರೀತಿ ತೋರಿಸ್ತೀನಿ ನಿನಗೆ. ಐಮ್ ರಿಯಲಿ ಸಾರಿ ವಸುಂಧರ, ಸಾರಿ. ಹೇಳ್ಬೇಡ, ಓಕೆ? ನಾನು ಸಾರಿ ಕೇಳ್ತಾ ಇದ್ದೀನಲ್ಲ. ಸಾರಿ ವಸುಂಧರ, ಐಮ್ ರಿಯಲಿ ಸಾರಿ. ನೋಡು, ಬೇಕಾದ್ರೆ ಈ ಮಾತ್ರೆ ಎಲ್ಲ ನಾನೇ ನುಂಗ್ತೀನಿ. ವಿಶ್ವಜಿತ್ ನನ್ನ ತಡಿಬೇಡ. ನಾನು ಮಾತ್ರೆ ತಿಂದ್ರೆ ನಿನ್ಗೆ ಹುಷಾರಾಗುತ್ತೆ ಅನ್ನೋದಿದ್ರೆ ನಾನು ಮಾತ್ರೆ ತಿಂತೀನಿ, ಓಕೆ? ನೀನು ಅಳ್ಬೇಡ. ನಿನ್ನ ಹತ್ರ ನಾನು ಸತ್ತೋಗ್ತೀನಿ, ಆದ್ರೆ ನಾನು ಒಬ್ಬನೇ ಸಾಯಲ್ಲ. ಅಳಲ್ಲ, ಈ ಹುಚ್ಚಾಟ ನಿಲ್ಸು ಪ್ಲೀಸ್. ಅಳಲ್ಲ. ಹೇಗಿದ್ದ ನಮ್ಮ ಆದಿತ್ಯ, ಹೇಗಾಗೋಗ್ಬಿಟ್ಟ. ಎಂಥ ಶಿಸ್ತು, ವೆಲ್ ಎಜುಕೇಟೆಡ್. ಆದ್ರೆ ಇವನು, ದೇವ್ರೆ ಹೇಗಾದ್ರೂ ಮಾಡಿ ನಮ್ಮ ಆದಿತ್ಯನ ಮೊದ್ಲಿನ ಥರ ಮಾಡ್ಬಿಡಪ್ಪ. ದೇವ್ರನ್ನ ಕೇಳ್ಕೋಬೇಕಾಗಿರೋದು ನಾವಲ್ಲ, ಅವನು. ಆದಿತ್ಯ ಶ್ಲೋಕ ಹೇಳ್ತು ಇವನ್ ಕೈಯಲ್ಲಿ, ಅವ್ನು ಮೊದ್ಲಿನ ಥರ ಆಗಬೇಕು ಅಷ್ಟೇ. ಸರ್, ನಾನು ಏನು ಮಾಡಲಿ ಸರ್? ಎಷ್ಟು ಶ್ಲೋಕ ಹೇಳಿದ್ರು ನನ್ನ ಬಾಯಿಗೆ ಹತ್ತತಾನೆ ಇಲ್ವಲ್ಲ. ಸಾರ್ ಅಂತೆ ನೋಡು, ನೀನನ್ನ ಹೇಗೆ ಮಾತಾಡಿಸ್ತಿದ್ಯಾ ಅನ್ನೋದು ಮರ್ತೋಯ್ತೇನೋ ನಿಂಗೆ. ಇದೊಳ್ಳೆ ಕತೆ ಆಯ್ತಲ್ಲ. ಸರಿ ಸರ್, ನಾನೀಗೇನು ಮಾಡ್ಬೇಕು ಹೇಳಿ? ಆಯ್ತು, ಸದ್ಯಕ್ಕೆ ಏನ್ ಬೇಕಾದ್ರೂ ಕರಿ. ಈಗ ಶ್ಲೋಕ ಹೇಳು. ಇವ್ರ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ವಲ್ಲಪ್ಪ. ಸರಿ, ನಿಮ್ ಗ್ರಹಚಾರ ಕೇಳ್ಕೊಳ್ಳಿ. ಸರಿ, ನಾನು ಬೇಡ ಅಂದಿದ್ದೀನಿ, ನೀವು ಹೇಳು ಅಂತಿದ್ದೀರಾ. ನಿಮ್ ಗ್ರಹಚಾರ ಕೇಳಿಸ್ಕೊಳ್ಳಿ. ಕರಿಗಿರಿ ಕಸ್ತೂರಿ ಲಕ್ಷ್ಮೀ ರಾಧಿಕಾ ರಕ್ಷಿತಾ ಮಾಂಗಲ್ಯಂ ತಂತು ನಾನು. ಮುಚ್ಚ ಬಾಯಿ.
ಒದರ್ತಿದ್ದಾನೆ ಇವನು. ಅದು ಶ್ಲೋಕ ಕಣೋ, ಶ್ಲೋಕ, ಐಟಮ್ ಸಾಂಗ್ ಅಲ್ಲ. ಅದಕ್ಕೆ ಸರ್ ನಾನು ಹೇಳಿದ್ದು ಹೇಳಲ್ಲ ಅಂತ ನೀವೇ ತಾನೇ ಹೇಳಿ ಎಂದಿದ್ದು. ಯಾವ್ದಾದ್ರು ಐಟಮ್ ಸಾಂಗ್ ಕೊಡಿ ಸರ್, ಚಚ್ ಬಿ ಸಾಕ್ಬಿಡ್ತೀನಿ. ನೋಡು, ನೀನು ಮಜಾ ಮಾಡಕ್ಕಲ್ಲ ಇಲ್ಲಿ ಬಂದಿರೋದು. ಹೇಳಿದ ಕೆಲಸ ಮಾಡದೇ ಇದ್ರೆ ನಾಳೆನೇ ಮನೆಯಿಂದ ಆಚೆ ಹೋಗ್ತೀನಿ. ನಯ ಪೈಸೆ ಕೊಡಲ್ಲ. ನೋಡು, ನೀನು ಈ ಮನೆ ಶಕ್ತಿ, ಈ ಮನೆ ಕಳಶ. ಹೇಗಿರ್ಬೇಕು ನೀನು? ಆಹಾ, ದೋಸೆ ತಿರ್ವಾಕ್ದಂಗೆ ಡೈಲಾಗು ಚೇಂಜ್ ಮಾಡ್ತಾರಲ್ಲಪ್ಪ. ಅಣ್ಣಯ್ಯ, ಇವನು ಪೂರ್ತಿ ಬೇರೆನೇ ಆಗಿದ್ದಾನೆ. ಇವನ್ನ ದಾರಿಗೆ ತರೋದು ತುಂಬಾನೇ ಕಷ್ಟ ಇದೆ. ಆಗ್ತಾರ ಚಂದ್ರ, ನನ್ನ ಕೈಲಿ ತಲೆ ಕಟ್ಟೋಗ್ತಿದೆ ನನಗೆ. ರೀ 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 ನಿಲ್ಲಿಸ್ರಿ. ಈ ಕೂಗಾಡಿ BP ಜಾಸ್ತಿ ಮಾಡ್ಕೊಳ್ಬೇಡಿ. ಈಗೇನು ಆದಿತ್ಯ ಶ್ಲೋಕ ಕಲಿಬೇಕು ಅಷ್ಟೇ ತಾನೇ? ನಾನು ಕಲಿಸ್ತೀನಿ, ಬಾ ಆದಿತ್ಯ. ಏನಾಯ್ತು? ಸುಟ್ಟೋದ್ರಂತೆ. ಏನು ಸುಟ್ಟು ಹೋದ್ರ? ಹಾ ಹೌದು, ನೀವಿಬ್ರು ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ. ಅವರಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು. ಅವರಿಬ್ರು ಪ್ರೀತಿಯಿಂದ ಹಕ್ಕಿಗಳ ಥರ ಮಾತಾಡ್ಕೊಂಡು ಕೂತಿದ್ರು. ಅವನು ಹಣ್ಣು ತಂದ, ಇಬ್ರು ಹಂಚ್ಕೊಂಡು ತಿಂತಿದ್ರು. ಅವನು ಅವಳ ಕಣ್ಣೇ ನೋಡ್ತಿದ್ದ. ಅವಳಿಗೂ ನೋಡಬೇಕು ಅಂತ ಆಸೆ, ಆದರೆ ಭಯ, ನಾಚಿಕೆ. ಅಷ್ಟೊತ್ತಿಗೆ ಬೆಂಕಿ, ಇಡೀ ಮನೆಗೆ ಬೆಂಕಿ ಬಿತ್ತು. ಬೆಂಕಿ! ಅಯ್ಯೋ ಬೆಂಕಿ! ಬೆಂಕಿ! ನಾನವತ್ತು ಬೆಂಕಿಯಲ್ಲಿ ಬೆಂದು ಹೋದೆ. ಆಮೇಲೆ ಆತ್ಮ ಆಗಿ ದೇಹದಿಂದ ಹೊರಗೋಗುವಾಗ ಇಬ್ರು ಮಾತು ಕೊಟ್ಕೊಂಡಿದ್ವಿ, ಮತ್ತೆ ಹುಟ್ಟಿ ಬರ್ತೀವಿ ಅಂತ. ಬೆಂಕಿಯಲ್ಲಿ ಬೆಂದು ಹೋದ್ರು ಮತ್ತೆ ಬಂದಿದ್ದೀನಿ ಆದಿತ್ಯ. ನನ್ನ ಪ್ರೀತಿನ ನಾನು ಸಾಬೀತು ಮಾಡಿದೆ. ನನ್ನ ಮಾತನ್ನ ನಾನು ಉಳಿಸ್ಕೊಂಡೆ. ಈಗ ನೀನ್ ಬಾ. ಎಲ್ಲಿದೆ ಆದಿತ್ಯ? ಈಗ ನೀನ್ ಬಾ. ಆದಿತ್ಯ ಎಲ್ಲಿದ್ಯಾ? ಆದಿತ್ಯ! ಅಲ್ಲ, ಅಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಿದ್ದವನು ನಿಂಗೇನಾಯ್ತು? ಆಗ ನಮ್ಮ ನಾಲಿಗೆನೇ ತಿರುಗ್ತಾ ಇರಲಿಲ್ಲ, ನೀನ್ ಮಾತ್ರ ಉದ್ದಕ್ಕೂ ಹೇಳ್ಕೊಂಡೇ ಹೋಗ್ತಿದ್ದೆ. ಈಗೇನಾಯ್ತು ಆದಿತ್ಯ? ರೇ, ಹೇಳಿದ್ನಲ್ರೇ, ನನ್ಗೆ ಯಾವ ಶ್ಲೋಕನೂ ಬರಲ್ಲ. ನೋಡ್ರಿ ಈ ಮುಖ ನೋಡ್ರಿ, ಈ ಮುಖ ನೋಡ್ರೆ ಶ್ಲೋಕ ಹೇಳೋ ಥರ ಕಾಣುತ್ತಾ? ಆ ಮಹೇಂದ್ರ ಅವ್ರು ಏನೇನೋ ಹೇಳ್ತಾರೆ, ನೀವು ಅದೇ ಥರ ಆಡ್ತೀರ. ನೋಡು, ನಿನಗೇನು ಬರುತ್ತೆ ಬರಲ್ಲ ಅನ್ನೋದು ನಿನ್ನನ್ನು ಅಷ್ಟು ವರ್ಷದಿಂದ ನೋಡ್ತಿರೋ ನನಗೆ ಚೆನ್ನಾಗಿ ಗೊತ್ತು. ಈಗ ನೀನು ಮರ್ತೋಗಿದ್ದೀಯ. ಯಾವತ್ತು ದೇವ್ರ ಶ್ಲೋಕನ ಅಷ್ಟು ಸುಲಭದಲ್ಲಿ ಮರೆಯೋಕ್ಕಾಗಲ್ಲ. ಅದರಲ್ಲೂ ನಿನ್ನಂಥ ಸಂಸ್ಕಾರಸ್ಥನಂತೂ ಮರೆಯೋಕ್ ಸಾಧ್ಯನೇ ಇಲ್ಲ. ಈಗ ಹೇಳೋ ಆದಿತ್ಯ, ಕರಗ್ರೇ ವಸತೆ ಲಕ್ಷ್ಮೀ. ನಂಗೆ ಬರಲ್ಲ. ಮನೇಲಿ ಅವ್ರ ಕಾಟ ತಡೆಯೋಕ್ಕಾಗಲ್ಲ ಅಂತ ನಿಮ್ಮ ಜೊತೆ ಬಂದ್ರೆ ನೀವು ಅದೇ ಹೇಳಿಸ್ತೀರಾ. ನೀವೇನಾದ್ರು ನನ್ನ ಬಿಡ್ಲಿಲ್ಲ ಅಂದ್ರೆ ನಾನು ಈ ಮರ ಹತ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಅಯ್ಯಯ್ಯೋ ಆದಿತ್ಯ, ಗೊತ್ತಪ್ಪ, ನೀನ್ ಕೆಳಗಿದ್ರೇನೆ ನಿನ್ನನ್ನು ಹಿಡಿಯೋದು ಕಷ್ಟ. ನೀನು ಮರದ ಮೇಲೆ ಹೋದ್ರೆ ನಾನು ಏನಪ್ಪ ಮಾಡೋದು? ಬಾರೋ ಆದಿತ್ಯ, ಬಾಪ.
ನಾನ್ ಕರೆದ್ರೂ ಬರಲ್ವಾ? ಹಬ್ಬ ನೋಡು, ಪ್ರೀತಿಯಿಂದ ನಿನ್ನನ್ನು ಕೇಳ್ಕೊಳ್ತೀನಿ, ಹೇಳೋ ಕರಗ್ರೇ ವಸತೆ ಲಕ್ಷ್ಮಿ. ನೀವು ಯಾಕೋ ನನ್ನ ಬಿಡಂಗೆ ಕಾಣಿಸ್ತಿಲ್ಲ. ಸರಿ, ಕಾರಾಗೃಹ ವಸತ ಲಕ್ಷ್ಮಿ. ಅಯ್ಯೋ, ಕಾರಾಗೃಹ ಅಂದ್ರೆ ಜೈಲು ಕಣಪ್ಪ. ಕರಗ್ರೇ ವಸತೆ ಲಕ್ಷ್ಮಿ ಹೇಳೋ. ಕರಾಗ್ರೆ ವಸತೆ ಲಕ್ಷ್ಮಿ. ಮುಂದೆ ಹೇಳು, ಕರ ಮಧ್ಯೆ ಸರಸ್ವತಿ. ಕರ್ರ ಅಲ್ಲಿ ನೋಡಿದ್ವಲ್ಲ ಜಾಗ, ಅದು ನಿಮ್ದೇನಾ? ಈಗ ಗೊತ್ತಪ್ಪ, ನಾನೇನೋ ಹೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲ, ಅದು ನಮ್ದಲ್ಲ. ಮತ್ತೆ ಇನ್ಯಾರದು? ನಿಂದು. ಆ ತೋಟ ನಂದು. ನಾನು ಕೇಳಿದ ಕಾಫಿ ತೋಟ, ಕಾಫಿ ಲೋಟ ಅಲ್ಲ. ಬೈಟ್ ಕಾಫಿ ಕುಡಿಯೋಕ್ಕೆ ಲಾಟ್ರಿ ಹೊಡಿಯೋನ್ಗೆ ಕಾಫಿ ತೋಟ ಬರ್ಕೊಡಕ್ ಹೊರಟಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಏನ್ ಹೇಳ್ತಿದ್ಯಾ ಆದಿತ್ಯ? ಹಾಗೆಲ್ಲ ಮಾತಾಡಬಾರ್ದು. ಸರ್, ನೀವೇನಿಲ್ಲಿ? ನಾನು ಇವನ ಬಗ್ಗೆ ಏನು ಮಾತಾಡ್ಬಿಟ್ನೋ ಏನೋ, ಅದಕ್ಕೆ ಕೋಬ್ರಾ ಬಾಯಿ ಹಾಕಕ್ಕೆ ಅಟ್ಟಿಸ್ಕೊಂಡು ಬಂದಿದೆ. ಅದಲ್ಲ ಸರ್, ನಾನು ಸ್ಲಮ್ ನನ್ನ ಮಗನೇ, ಏನೋ ಹೇಳಿದ್ದೆ ನಾನು ನಿಂಗೆ. ಕೆಲಸ ಮುಗಿಯೋ ತನಕ ಈ ವಿಷಯ ಯಾರಿಗೂ ಏನು ಹೇಳಬೇಡ ಅಂತ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ರೀ, ನಮ್ಮ ಮನೆಯವ್ರ ಹತ್ರ ಮಾತಾಡ್ತಿದ್ದೆ ರೀ, ಅವ್ರ ಹತ್ರನೂ ಮಾತಾಡ್ಬಾರ್ದಾ? ಈಗ ಒಂದು ಮಾತಾಡಿದ್ರು ಕತ್ತರ್ಸಾಕ್ಬಿಡ್ತೀನಿ. ಕೈ ಕಾಲ್ ಕತ್ತರಿಸಿ ಭಿಕ್ಷೆ ಬೇಡ ಕೂರ್ತೀನಿ ಮಗನೇ. ನಿಮ್ಗೇನ್ ನಾವು ಕಾಮಿಡಿ ಪೀಸ್ಗಳ ತರ ಕಾಣಿಸ್ತಿದೀವ? ಯಾಕೋ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು? ಏ ದುಷ್ಯಂತ್, ಯಾರನ್ನಾದ್ರೂ ನಮ್ಮ ಲೆವೆಲ್ಗೆ ತಕ್ಕಂತೆ ಕರ್ಕೊಂಡ್ ಬಾ ಅಂದ್ರೆ ಇವನ್ ಯಾರೋ ಸ್ಲಮ್ ನನ್ ಮಗ. ಎಲ್ಲಿ ಬಿಡ್ತಾನೆ ಅವನ್ ಬುದ್ಧಿನ? ಸ್ಲಮ್ನವರು ಸ್ಲಮ್ ತರಾನೇ ಆಡೋದು. ಸಾಕ್, ಸುಮ್ನೆ ಇರ್ರಿ. ಯಾವನ್ಗೆ ಉಪದೇಶ ಮಾಡ್ತಿದ್ದೀರಾ? ಯಾವನ್ಗ್ರಿ ಬೇಕಾಗಿತ್ತು ಈ ಉಸಾಬ್ರಿ? ನಾನು ಕಾರ್ ಓಡಿಸ್ಕೊಂಡೆ ಚೆನ್ನಾಗಿದ್ದೆ, ನೀವು ಬೇಡ್ಕೊಂಡ್ರಲ್ಲ ಅಂತ ಬಂದೆ. ಅವಮಾನ ಮಾಡಿಸ್ಕೊಂಡು ಇಲ್ಲೇ ಇರಕ್ಕೆ ನಿಮ್ ತರ ಮೂರು ಬಿಟ್ಟು ದೊಡ್ಡವನಾಗಿಲ್ಲ ನಾನು. ಸ್ವಾಭಿಮಾನದಿಂದ ಬದುಕ್ತಿದ್ದೀನಿ, ಹಂಗೆ ಇರ್ತೀನಿ. ಗುಡ್ ಬೈ. ನಿಂತ್ಕೊಳ್ಳೋ. ಏ ಹೋಗಲೇ, ಇವನ್ ತರ 1000 ಜನ ಕರ್ಸ್ಕೋತೀನಿ ನಾನು. ನೀವೇನೋ ಅವನ್ನ ಕರೆಯೋದು? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಣ್ಣಯ್ಯ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಕಾಲ್ ಮುಂದೆ ಬಿದ್ದ 500 ಕೋಟಿನ ಜಾಡ್ಸ್ ಒದ್ಬಿಟ್ಟಲ್ಲ. ಈಗೇನ್ ಮಣ್ಣು ತಿಂತೀಯಾ ಅಥವಾ ಜೀವನ ಪೂರ್ತಿ ಇದೇ ತರ ಪ್ಲಾನ್ ಮಾಡ್ಕೊಂಡು ಸಾಯ್ತೀಯೋ? ನೋಡಣ್ಣಯ್ಯ, ಈ ರೀತಿ ಕೂಗಾಡಿ ರೇಗಾಡಿ ಹೊಡೆದು ಕಳ್ಸೋದಲ್ಲ ಬುದ್ಧಿವಂತಿಕೆ. ಬುದ್ಧಿ ಯೂಸ್ ಮಾಡಬೇಕು. ಎಲ್ಲೋಗ್ತಾನೆ? ಇಲ್ಲೇ ಎಲ್ಲೋ ಇರ್ತಾನೆ, ಹುಡುಕಿ ಕರ್ಕೊಂಡು ಬಂದ್ರಾಯ್ತು. ದುಷ್ಯಂತ್, ಬಂದ್ರ ಒಬ್ಬೊಬ್ರ ಮೇಲೆ ಕಲ್ಲೆತ್ತಕ್ಕೆ ಸಾಯ್ಸಾಕ್ಬಿಡ್ತೀನಿ ನನ್ನ ಮಕ್ಕಳ. ನನ್ನ ಮೇಲೆ ಕೈ ಮಾಡ್ತೀರಾ? ಹುಡುಕೊಳ್ಳಿ, ನಿಮ್ಮ ಮನೇಲಿ ನಾಟಕ ಮಾಡಕ್ಕೆ ಬೇರೆ ಯಾರನ್ನಾರು ಹುಡುಕೊಳ್ಳಿ. ಗಂಡಸು ಕಂಡ್ರ ನಾನು?
ದುಡ್ಕೊಂಡು ತಿನ್ನಕ್ಕೆ ಬೇಜಾನ್ದಾರಿಗಳಿವೆ. ನೀವು ತಿಪ್ಪುರ್ಲಾಗ ಹೊಡೆದ್ರು ನಿಮ್ಮ ಮನೆಗೆ ಇನ್ನೊಂದ್ಸಲಿ ಬರಲ್ಲ ನಾನು. ಕ್ವಾಣ್ಗಳ ತರ ಬೆಳ್ದಿದ್ದೀರಾ, ಅಡ್ದಾರಿಲಿ ಆಸ್ತಿ ಮಾಡಕ್ ಹೋಗ್ತಿದ್ದೀರಾ. ನನ್ಗೆ ಏನಾರು ತಲೆ ಕೆಟ್ರೆ ಊರೆಲ್ಲ ಟಾಮ್ಟಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಾನು ಆದಿತ್ಯನ್ ರೋಲ್ ಮಾಡಕ್ ಬಂದಿದ್ದೀನಿ, ಬಡ್ಡಿ ಮಗ ವರ್ಮಂಗೆ ಆಸ್ತಿ ಬರ್ಕೊಡಕ್ ಬಂದಿದ್ದೀನಿ ಅಂತ. ಹಾಳಾಗೋಗಿ ಯಾವನಿಗೆ ಬೇಕ್ರೋ ನಿಮ್ ದುಡ್ಡು. ಥು. ನಿನಗೆ 15 ದಿವಸ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನಾನು ದುಡ್ಡನ್ನ ಏನು ಮಾಡಿದೆ ಅಂತ ಹೇಳಿದ್ರೆ ಸರಿ. ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಹತ್ರನೇ ನಿನ್ನ ಜನ್ಮ ಜಾಲಾಡಿಸ್ತೀನಿ. ಆವಾಗ ಗೊತ್ತಾಗತ್ತೆ ಬಿಸಾಕಕ್ಕೆ ಯಾವ ಕೈ ಯೂಸ್ ಮಾಡ್ತೀಯಾ ಅಂತ. 15 ಡೇಸ್ ಓನ್ಲಿ. ಇಲ್ಲಿಂದ ಸ್ಟಾರ್ಟ್. ಸಂಜು, ಬಡವನ್ ಕೋಪ ದೌಡೆಗ್ ಮೂಲ ಅನ್ನೋ ಗಾದೆ ಕೇಳಿಲ್ವಾ ನೀನು? 10 ಲಕ್ಷ ಕೊಡ್ತೀನಿ, ನೀನು ಬೇರೆಯವ್ರ ಥರ ನಾಟಕ ಮಾಡಬೇಕು. ಒಂದಲ್ಲ ಎರಡಲ್ಲ, 10 ಲಕ್ಷ ರೂಪಾಯಿ ಅಮ್ಮ. ಹಗಲು ರಾತ್ರಿ ದುಡಿದ್ರು 10 ಲಕ್ಷ ಕೂಡಾಕಕ್ಕೆ ಕಮ್ಮಿ ಅಂದ್ರು 5 ವರ್ಷ ಬೇಕು ನನಗೆ. ಅಂಥದ್ರಲ್ಲಿ ದಿಮಾಕ್ ಬೇಕಾ ನನಗೆ? ನಿಮ್ಮಿ ಕತೆ ಏನು? ಅವಳು ಮದುವೆ ಆಗದೆ ಮನೇಲಿ ಕೂತಿರೋದು ನೋಡಿ ವಿವೇಕ ನನ್ನ ಮೇಲೆ ಹೆಂಗೆಲ್ಲ ಆಡ್ಕೋಬಹುದು. ಸಂಜು, ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ಯಾ ಸಂಜು, ಚಾಲೆಂಜು. ನಿಮ್ಮಿ ಮದುವೆ ಮಾಡದೆ ಊರಲ್ಲಿ ತಲೆ ಎತ್ಕೊಂಡು ಹೆಂಗ್ ಓಡಾಡ್ತೀಯ ನೀನು? ಏನು ಹೆಚ್ಚು ಅಂದ್ರೆ ಇನ್ನೊಂದು 2 ಏಟ್ ಹೊಡಿಬೋದಾ ಆ ಮಹೇಂದ್ರ? ಈಗ ನನ್ಗೆ ಯಾವುದು ಮುಖ್ಯ? ಅವಮಾನನೋ ಅಥವಾ ಅಮ್ಮ ಮತ್ತೆ ನಿಮ್ಮಿನೋ? ಇದೆಲ್ಲ ಅವ್ರ ಕೈಗೆ ಆಸ್ತಿ ಬಂದು ನನ್ಗೆ 10 ಲಕ್ಷ ಬರೋವರೆಗೂ ಅಷ್ಟೇ ತಾನೇ? ಹೆಚ್ಚು ಅಂದ್ರೆ ಇನ್ನು 1 ತಿಂಗಳಾಗ್ಬೋದಷ್ಟೇ. ಸಂಜು ವರ್ಮಾ ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಸಾರಿ, ಆದಿತ್ಯ ವರ್ಮಾ ಹೋಮ್ ಗೋಯಿಂಗ್.